ಇನ್ನು ಎಸ್ ಎಂ ಕೃಷ್ಣ ಹುಟ್ಟೂರು ಸೋಮನಹಳ್ಳಿಯಲ್ಲಿ ನಾಳೆ ಅಂತ್ಯಕ್ರಿಯೆ ನೆರವೇರುತ್ತೆ. ಹಾಗಾಗಿ ಈಗ ಎಸ್ ಎಂ ಕೃಷ್ಣ ಹುಟ್ಟೂರಲ್ಲಿ ಒಂದು ರೀತಿ ಸೂತಕದ ವಾತಾವರಣ. ಒಂದು ಹೆಮ್ಮೆ ಇತ್ತು ಸೋಮನಹಳ್ಳಿ ಜನರಿಗೆ, ನಮ್ಮ ಊರಿನ ಮಗ ಇಷ್ಟು ಎತ್ತರಕ್ಕೆ ರಾಜಕೀಯದಲ್ಲಿ ಬೆಳೆದರು ಅಂತಂದ್ಬಿಟ್ಟು. ಹಾಗಾಗಿ ಆ ಊರಿನ ಜನ ಸಹಜವಾಗಿಯೇ ನೋಡಿ, ಇಲ್ಲಿ ನೀವು ನೋಡ್ತಾ ಇದ್ದೀರ ದೃಶ್ಯದಲ್ಲಿ ಎಸ್ ಎಂ ಕೃಷ್ಣ ಅವರ ಮನೆಯನ್ನು. ಅವರ ಸ್ವಗ್ರಾಮವಂತ ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಸೋಮನಹಳ್ಳಿ ಗ್ರಾಮದಲ್ಲಿ ನೀರವ ಮೌನ ಆವರಿಸಿರುವಂಥದ್ದು. ನಾನಿದೀಗ ಸೋಮನಹಳ್ಳಿ ಗ್ರಾಮದಲ್ಲಿದ್ದೀನಿ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ, ಮೊದಲಿಗೆ ಅವರು ಎಸ್ ಎಂ ಕೃಷ್ಣ ಅವರು ಹುಟ್ಟಿ ಬೆಳೆದಂಥ ಮನೆಯನ್ನು ಗಮನಿಸ್ತಾ ಇರುವಂಥದ್ದು. ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಸೋಮನಹಳ್ಳಿ ಗ್ರಾಮದಲ್ಲಿ ಅವರ ಹುಟ್ಟೂರಾಗಿರುವಂಥದ್ದು. ಆ ನಿಟ್ಟಿನಲ್ಲಿ ಅವರ ಮನೆಯನ್ನು ಒಂದು ಕಡೆ ನೋಡೋದಾದರೆ ಒಂದು ಕಡೆ ಅವರು ಆಡಿ ಬೆಳೆದಂಥ ಜಾಗವನ್ನು ಸಹ ಗಮನಿಸ್ಬೋದಾಗಿರುವಂಥದ್ದು. ಆ ನಿಟ್ಟಿನಲ್ಲಿ ಇಡೀ ಒಂದು ಗ್ರಾಮದಲ್ಲಿ ಸೂತಕದ ಛಾಯೆ ಆವರಿಸಿರುವಂಥದ್ದು. ಆ ನಿಟ್ಟಿನಲ್ಲಿ ನಾಳೆಗೆ ಈ ಒಂದು ಗ್ರಾಮಕ್ಕೆ ಅವರ ಪಾರ್ಥಿವ ಶರೀರ ಬಂದು ಅವ್ರನ್ನ ಅಂತ್ಯಕ್ರಿಯೆಯನ್ನು ಇಲ್ಲೇ ಮಾಡಲಾಗುತ್ತೆ ಅಂತ ಅವರ ಕುಟುಂಬದ ಮೂಲಗಳು ಹೇಳ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ 1932 ಮೇ 1ರಲ್ಲಿ ಎಸ್ ಎಂ ಕೃಷ್ಣ ಅವರು ಜನ್ಮ ಆಗ್ತಾರೆ. ಇದೇ ಒಂದು ಮನೆಯಲ್ಲಿ ಅವರು ಹುಟ್ಟಿ ಬೆಳೆದಂಥ ಮನೆ ಆಗಿರುವಂಥದ್ದು. ಅವರ ತಂದೆ ಮಲ್ಲಯ್ಯ, ತಾಯಿ ತಾಯಮ್ಮ ಆಗಿದ್ದಾರೆ. ಅವರ ಒಂದು ಸಮಾಧಿಯನ್ನು ಕೂಡ ಇದೇ ಊರಿನಲ್ಲಿ ಇರುವಂಥದ್ದು. ಆ ನಿಟ್ಟಿನಲ್ಲಿ ಶ್ರೀ ಎಸ್ ಎಂ ಕೃಷ್ಣ ಅವರ ಅಂತಿಮ ಸಂಸ್ಕಾರವನ್ನು ಈ ಒಂದು ಗ್ರಾಮದಲ್ಲಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕುಟುಂಬಸ್ಥರು ತೀರ್ಮಾನ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅವರ ಬಾಲ್ಯದ ದಿನಗಳೆಲ್ಲೂ ಕೂಡ ಕಳೆದಂಥ ಮನೆ ಇದಾಗಿದೆ. ಜೊತೆಗೆ ಅವರ ಆರಂಭಿಕ ವಿದ್ಯಾಭ್ಯಾಸವು ಕೂಡ ಇದೇ ಊರಿನ ಪ್ರಾಥಮಿಕ ಶಿಕ್ಷಣಕ್ಕೆ ಶಾಲೆಯಲ್ಲಿ ಕೂಡ ಆರಂಭ ಆಗುತ್ತೆ. ಅದಾದ ಎಸ್ ಎಂ ಕೃಷ್ಣ ಅವರು ತುಂಬು ಕುಟುಂಬದಲ್ಲಿ ಹುಟ್ಟಿದಂಥವರು. ಅವರ ಮನೆಯಲ್ಲೆಲ್ಲ ಕೂಡ ಬಂಧು ಬಳಗ, ಅಣ್ಣ ತಮ್ಮಂದಿರು ಕೂಡ ತುಂಬಿಕೊಂಡಿರ್ತಾ ಇದ್ರು. ಇದೀಗ ಆ ಒಂದು ಮನೆಯಲ್ಲಿ ಸೂತಕದ ಛಾಯೆ ಮನೆ ಮಾಡಿದೆ. ಈ ಬಗ್ಗೆ ಮಾತನಾಡೋಕ್ಕೆ ಅವರ ಸೋದರ ಸೊಸೆ ಸುಜಯಮ್ಮ ಅವರು ಮಾಡ್ತಿದ್ದಾರೆ. ಅಮ್ಮ, ಕುಟುಂಬದಲ್ಲಿ ಹುಟ್ಟುವಂಥವ್ರು ಎಸ್ ಎಂ ಕೃಷ್ಣ ಅವರು, ನಿಮ್ಮೊಟ್ಟಿಗೆಲ್ಲ ಹೇಗಿತ್ತು ಬಾಂಧವ್ಯ ಅಂತೇಳಿ? ತುಂಬ ಚೆನ್ನಾಗಿದ್ರು. ಅವರು ಸುಮಗುತ್ತನೇ ಅವ್ರು ಮಾತಾಡ್ತಿದ್ರು, ಯಾರು ಮಾತಾಡಿಸ್ಬೇಕಾದ್ರು. ನನಗೆ ಸೋದರ ಮಾವ ಆಗಬೇಕು. ಅವರು ಸೋದರ ಮಾವ ಆಗಿದ್ರೆ ಅವ್ರು ದೊಡ್ಡಪ್ಪನ ಮಗನಿಗೆ ನಾನು ಕೊಟ್ಟಿರೋದು. ಪಟೇಲ್ ಚಂದ್ರಪ್ಪ ಅನ್ನೋರಿಗೆ ಕೊಟ್ಟಿರೋದು ನನ್ನ ಸೋದರ ಮಾವನಿಗೆ. ನಾನು ಚಿಕ್ಕದ್ರಿಂದ ಅವರನ್ನು ನೋಡಿದ್ದೆ. ಫಸ್ಟು ಪಿ ಎಸ್ ಪಿ ಪಾರ್ಟಿಯಿಂದ ಅವರು ಎಲೆಕ್ಷನಲ್ಲೆಲ್ಲ ನಿಂತ್ಕೊಂಡಿದ್ದು, ನಾವೆಲ್ಲ ಕ್ಯಾನ್ವಾಸ್ ಎಲ್ಲ ಮಾಡಿದ್ವಿ. ನಾನು ಚಿಕ್ಕವಳಾಗಿದ್ರು ಕ್ಯಾನ್ವಾಸ್ ಮಾಡಿದ್ದು. ನನಗೆ ಅಷ್ಟೇ ಮಮತೆ ಇತ್ತು ಅವ್ರ ಬಗ್ಗೆ. ಹುಷಾರಿಲ್ಲ ಅಂದಾಗೆಲ್ಲ ಹೋಗಿ ನೋಡೋಕ್ಕೆ ಹೋದೆ. ಆದರೆ ಬಿಡೋಕ್ಕಾಗಲಿಲ್ಲ, ಅವರು ಎಲ್ಲರೂ ನಮ್ಮ ಬಿಡೋಕ್ಕೂ ಆಗಲಿಲ್ಲ, ನೋಡಲಿಲ್ಲ. ಆದರೆ ಅವ್ರನ್ನ ದಿನಾ ಸ್ಮರಿಸ್ತಿದ್ದೆವು ನಾವು. ಅವ್ರನ್ನ ನಮ್ಮ ಕುಟುಂಬದಲ್ಲಿ ಇರಬೇಕು, ಅವ್ರು ಇನ್ನೂ ರಾಜಕೀಯ ಇರಬೇಕು, ನಮ್ಮ ವಂಶ ಇದಾಗಬೇಕು ಅನ್ನೋದು ನನ್ನಲ್ಲಿ ಇತ್ತು. ಅದು ಆ ಥರ ಇತ್ತು. ತುಂಬ ಒಳ್ಳೆ ಮನುಷ್ಯ, ಒಳ್ಳೆ ಯುಕ್ತಿ. ಇನ್ನು ಜನ್ಮ ಒಪ್ಪಿದ್ರು ಅವರು ಆ ಥರ. ಅವರು ಇನ್ನು ಅಂಥವ್ರು ಸಿಗೋದಿಲ್ಲ ನಮಗೆ, ಮುಗ್ದಾಯಿತು. ಅಂದರೆ ಮನೆಯವ್ರ ಜೊತೆ ಹೇಗೆಲ್ಲ ಇರ್ತಾ ಇದ್ರು? ಅಂದರೆ ಚೆನ್ನಾಗಿರ್ತಿದ್ರು, ಎಲ್ಲರೂ ಚೆನ್ನಾಗಿರ್ತಿದ್ರು, ಇದು ಮಾಡ್ತಿದ್ರು. ಫಂಕ್ಷನ್ಗಳೆಲ್ಲ ಸಿಗೋದ್ರೆ ನಾವು ಹೋದರೆ ಜನ ಜಾಸ್ತಿ ಸೇರ್ಕೊಬಿಡೋರಲ್ಲ, ಸುಮ್ಗೆ ನಮಸ್ತೆ ಮಾಡುವ. ಈ ಹತ್ರ ಇದ್ದರೆ ಹೋಗಿ ನಾವು ಕಾಲು ನಮಸ್ಕಾರ ಮಾಡುವ, ದೂರ ಇದ್ದರೆ ನಮಸ್ಕಾರ ಕೈ ಮುಗಿದು ಕೇಳುವ, ಉಸ್ನೇಗ ಪಟ್ಕೊಂಡು ಸಂತೋಷ ಪಟ್ಕೊಳ್ಳೋರು. ಮನೆಗೆ ಹೋದಾಗ ಓ ಚಂದ್ರು ಹೆಂಡ್ತಿ ಸುಜಿಯಾ ಅಂತ ಚೆನ್ನಾಗಿ ಮಾತಾಡ್ಸೋರು, ಚೆನ್ನಾಗಿ ಮಾಡ್ಸೋರು. ರಾಜಕೀಯದಲ್ಲಿ ತುಂಬ ಪ್ರಬುದ್ಧತೆ ಪಡೆದಂಥ ವ್ಯಕ್ತಿ ಆಗಿದ್ರು. ಮನೆಗಳಲ್ಲಿ ಅವರ ಗಂಭೀರತೆ ಎಲ್ಲ ಹೇಗಿರ್ತಿತ್ತು? ಗಂಭೀರತೆಯಾಗೇ ಇದ್ದರು. ತುಂಬ ಪ್ರತಿಯೊಬ್ಬರ ಮಕ್ಕಳ ಥರನೇ ಅವರು ಮಾತಾಡ್ಸ್ತಿದ್ರು. ಮಕ್ಕಳ ಸ್ವಭಾವನೇ ಅವರಲ್ಲಿ ಇದ್ದದ್ದು. ಅಷ್ಟು ಒಬ್ಬ ಪ್ಯೂನ್ಗೂ ಆಳುಗಳನ್ನೂ ಕೂಡ ಅಷ್ಟೇ ವಿಶ್ವಾಸದಲ್ಲಿ ಅವರು ಇದು ಮಾಡ್ತಿದ್ರು. ಆ ಥರ ಅವ್ರು ಮೇಂಟೈನ್ ಮಾಡ್ತಿದ್ರು. ಅಕ್ಕ ಅವರು ನೋಡ್ಕೊತಿದ್ರು. ಅವರು ಬಂದಿದ್ದು ಯಾವತ್ತು ಇಲ್ಲಿಗೆ? ಅದೇ ಅವ್ರ ತಮ್ಮ ಎಸ್ ಎಂ ಶಂಕರ್ ಸಿಗೋದ್ರಲ್ಲ, ಅವಾಗ ಬಂದು ತಿರ್ಗಾ ವರ್ಷದ ಪೂಜೆಗೆ ಬಂದು ಅಲ್ಲಿ ನಮ್ಮ ಪ್ರಸನ್ನ ಕುಮಾರ್ ಅಂತ ಅಡಿಗಾಸ್ನಲ್ಲಿದ್ದಾರೆ, ನನ್ನ ಅಕ್ಕನ ಮಗ. ಅವರು ಅಲ್ಲಿಗೆ ಹೋಗಿ ಅವನ ಕಂಡ್ರೆ ತುಂಬ ಇಷ್ಟ ಅವ್ರಿಗೆ. ಅವನ ಹತ್ರ ಹೋಗಿದ್ರು. ಆವಾಗ ನಾವು ಎಲ್ಲ ಹೋಗ್ಬಿಟ್ಟು ಮನೆಗೆ ಹೋದಾಗಲಿ ಸಿಕ್ಕಿದ್ರು, ನಮಗೂ ಎಲ್ಲ ಸಿಕ್ಕಿದ್ರು. ಜನ ಜಾಸ್ತಿ ಆಗಿಬಿಟ್ರು. ನಾವು ನಮಸ್ಕಾರ ಹೇಳ್ಬಿಟ್ಟು ಬಂದ್ಬಿಟ್ರು. ಇತ್ತೀಚೆಗೆ ನೋಡೋಕೆ ಹೋಗಿದ್ರು ಅವ್ರನ್ನ? ಇಲ್ಲ, ಯಾರು ಹುಷಾರಿಲ್ಲ ಅಂತ ಯಾರನ್ನೂ ಬಿಡಲಿಲ್ಲ. ಹಾಸ್ಪಿಟ್ಲಲ್ಲಿ ಇರ್ತಿದ್ರು, ಯಾರನ್ನೂ ಬಿಡ್ತಿರ್ಲಿಲ್ಲ. ಯಾರ್ಯಾರು ಬಂದು ಕೇಳ್ಕೊತಿದ್ದೋ. ಈಗ ಮೊನ್ನೆ ಅವರ ತಮ್ಮನ ಮೊಮ್ಮಗಳದ್ದು ಮದುವೆ ಆಯಿತು, ಚೈತ್ರ ಅನ್ನೋರ ಮಗಳದ್ದು. ಆ ಮದುವೆಗೆ ಹೋಗಿದ್ದಾಗ ಹೆಣ್ಮಕ್ಳು ಅಕ್ಕ ಅವರು ಎಲ್ಲ ಸಿಕ್ಕಿದ್ರು, ಕೇಳಿದೋ. ಹಾಗೆ ಹುಷಾರಿಲ್ಲ ಅಂತ ಎಲ್ಲ ಹೇಳಿದ್ರು. ಕೇಳ್ಕೊಂಡೆಲ್ಲ ಫೋಟೋಗಳು ತೊಗೊಂಬಂದ್ವಿ ಅಷ್ಟೇ. ಇದಿಷ್ಟು ಸುಜಯಮ್ಮ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ರೋಹಿತ್ ದೇವರಹಳ್ಳಿ, ಪಬ್ಲಿಕ್ ಟಿವಿ, ಮಂಡ್ಯ. ಎಸ್ ಎಂ ಕೃಷ್ಣ ಅವರ ಸೋದರ ಸೊಸೆ ಸೋಮನಹಳ್ಳಿನಲ್ಲಿ ಅವ್ರು ಮಾತನಾಡ್ತಾ ಇದ್ರು. ಹಳೆಯ ದಿನಗಳನ್ನು ಅವರು ಮೆಲುಕು ಹಾಕೋತಾ ಇದ್ರು. ಇದೇ ಮನೆಯಲ್ಲೇ ಎಸ್ ಎಂ ಕೃಷ್ಣ ಅವರು ಹುಟ್ಟಿ ಬೆಳೆದಂಥದ್ದು ನೀವು ನೋಡ್ತಾ ಇರ್ತಕ್ಕಂಥದ್ದು ಮದ್ದೂರಿನ ಸೋಮನಹಳ್ಳಿ. ನೀವು ಮೈಸೂರಿಗೆ ಹೋಗಬೇಕಾದ್ರೆ ಆನ್ ದಿ ವೇ ಸೋಮನಹಳ್ಳಿ ಕೈಗಾರಿಕಾ ಪ್ರದೇಶ ಅಂತ ಸಿಗುತ್ತೆ. ಅದೇ ಊರು ಎಸ್ ಎಂ ಕೃಷ್ಣ ಅವರ ಹುಟ್ಟೂರು.
ನಾಳೆ ದಿನ ಅಂತ್ಯ ಸಂಸ್ಕಾರ ಆಗ್ತಕ್ಕಂಥದ್ದು ಕೂಡ ಅಲ್ಲಿಯೇ, ಅವರ ಹುಟ್ಟೂರಿನಲ್ಲೇ ಅವರ ತಂದೆ ತಾಯಿ ಸಮಾಧಿಗಳ ಬಳಿಯೇ ಇವರನ್ನು ಕೂಡ ಮಣ್ಣು ಮಾಡ್ತಾರೆ ಅಂತಕ್ಕಂಥ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ.